ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ನಾವು ಬಾಯಿಂದ ಆಹಾರ ತಿನ್ನೋದಿಲ್ಲ, ಮೂಗಿಂದ ಉಸಿರಾಡೋದಿಲ್ಲ. ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಕಿಡ್ನಿ, ಲಿವರ್, ದೊಡ್ಡ ಕರಳು, ಸಣ್ಣ ಕರಳು, ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಜೀರ್ಣಶಕ್ತಿ, ಮುಖ್ಯವಾಗಿ ಡಯಾಬಿಟಿಸ್ಗೆ, ಮುಖ್ಯವಾಗಿ ಪ್ಯಾಂಕ್ರಿಯಾಸಿನ ತೊಂದರೆಗಳ ಉತ್ತಮವಾದ ಆರೋಗ್ಯ ಸೂತ್ರವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ನಾಭಿಯ ಅಭ್ಯಂಗ ಆರೋಗ್ಯಕ್ಕೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಅಂದರೆ ಹೊಕ್ಕಳಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೂರಾರು ಆರೋಗ್ಯದ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೋದು, ಅದನ್ನು ತಡೆಗಟ್ಟಬಹುದು, ನಿಯಂತ್ರಿಸಲಿಕ್ಕೆ ಉಪಯೋಗ ಆಗುತ್ತೆ. ಹಾಗಿದ್ರೆ ನಾಭಿಯಲ್ಲಿ ಎಂಥ ವಿಜ್ಞಾನ ಅಡಗಿದೆ. ನಮ್ಮ ಶರೀರದ ಚಕ್ರಗಳ ವ್ಯವಸ್ಥೆಯಲ್ಲಿ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಪಶ್ಚಿಮ ಚಕ್ರ, ಶಿಖಾಚಕ್ರ, ಹೀಗೆಲ್ಲ ಚಕ್ರಗಳ ಒಂದು ವ್ಯವಸ್ಥೆ ಇರ್ತದೆ. ಅದರಲ್ಲಿ ಹೊಟ್ಟೆಯ ನಾಭಿ ಪ್ರದೇಶದ ಭಾಗಕ್ಕೆ ಮಣಿಪೂರಕ ಚಕ್ರ ಅಂತ ನಾವು ಕರಿತೇವೆ. ಇಲ್ಲಿ 72,000 ನಾಡಿಗಳ ಕನೆಕ್ಷನ್ ಇರ್ತದೆ. ಅದನ್ನು ಕಾಸ್ಮಿಕ್ ಮದರ್ ಅಂತಲೂ ಸಹ ಕರಿತೇವೆ ನಾವು. ಯಾಕಂದರೆ ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ನಾವು ಬಾಯಿಂದ ಆಹಾರ ತಿನ್ನೋದಿಲ್ಲ, ಮೂಗಿಂದ ಉಸಿರಾಡೋದಿಲ್ಲ. ಹೊಕ್ಕಳ ಬಳ್ಳಿಯಿಂದನೇ ಆಹಾರ ಬರ್ತಿರ್ತದೆ. ಮಗು ಬೆಳೀಲಿಕ್ಕೆ ಹೊಕ್ಕಳ ಬಳ್ಳಿನೇ ಪೋಷಕ ಸತ್ವವನ್ನು ಒದಗಿಸ್ತದೆ. ಅದಕ್ಕಾಗಿ ಹೊಕ್ಕಳ ಬಳ್ಳಿ ನಮ್ಮ ಜನ್ಮದ ಕನೆಕ್ಷನ್ ಅದು. ಅದಕ್ಕೆ ತೊಂದರೆ ಆದರೆ ಇಡೀ ಶರೀರದಲ್ಲಿ ತೊಂದರೆ ಆಗುತ್ತೆ. ಪ್ರತಿದಿನ ರಾತ್ರಿ ಮಲಗೋ ಸಂದರ್ಭದಲ್ಲಿ ನಾಭಿಗೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ, ಕ್ಲಾಕ್ ವೈಸ್ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಒಂದು 4-5 ಅಡಿ ಎಣ್ಣೆ ಹಾಕಿ ಮಾಡ್ಕೊಳ್ಳೋದ್ರಿಂದ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಜೀರ್ಣಶಕ್ತಿ, ಮುಖ್ಯವಾಗಿ ಗಾಡಿ ತೊಗೋಬೇಕಂದ್ರೆ ನಾವೇನು ಮಾಡ್ತೀವಿ, ಸ್ವಲ್ಪ ಏನಾದ್ರು ಬೇರೆ ವ್ಯತ್ಯಾಸ ಇದ್ದರೆ ನಡೀತದೆ. ಇಂಜನ್ ಚೆನ್ನಾಗಿರ್ಬೇಕಂತ ಹೇಳ್ತೇವೆ. ಹಾಗೆ ನಮ್ಮ ಇಂಜನ್ ಅಂದರೆ ಜಠರದಲ್ಲಿರೋ ಎಲ್ಲ ಆರ್ಗನ್ಸ್ಗಳು, ಕಿಡ್ನಿ, ಲಿವರ್, ದೊಡ್ಡ ಕರಳು, ಸಣ್ಣ ಕರಳು, ಪಿತ್ತಕೋಶ, ಮೇದೋಜೀರಕ ಗ್ರಂಥಿ, ಇವೆಲ್ಲವುಗಳು ಕೂಡ ಚೆನ್ನಾಗಿರ್ಬೇಕಂದ್ರೆ ಸೋಲಾರ್ ಪ್ಲೆಕ್ಸ್ ಅಂತ ಕರೀತಾರೆ. ಹೇಗೆ ಸೂರ್ಯನ ಒಂದು ಮಧ್ಯವಾಗಿ ಎಲ್ಲ ಗ್ರಹಗಳು ಹೇಗೆ ಸುತ್ತವೆ, ಇವೆಲ್ಲ ಗ್ರಹಗಳು ಸಹ, ಇವೆಲ್ಲ ಅಂಗಾಂಗಗಳು ಅವು ಗ್ರಹಗಳಿದ್ದಂಗೆ. ಅವುಗಳ ಡಿಸ್ಟೆನ್ಸ್ ಸರಿಯಾಗಿರಬೇಕು, ಅವುಗಳ ಕಾರ್ಯ ಚೆನ್ನಾಗಿರ್ಬೇಕಂದ್ರೆ ಸೋಲಾರ್ ಪ್ಲೆಕ್ಸು ಅಂದರೆ ಸೂರ್ಯ ಚೆನ್ನಾಗಿರಬೇಕಾಗುತ್ತೆ. ಆ ಸೂರ್ಯ ತತ್ವವನ್ನು, ಅಗ್ನಿ ತತ್ವವನ್ನು ಜಾಗೃತಗೊಳಿಸಲಿಕ್ಕೆ ನಾಭಿಯ ಒಂದು ಮಸಾಜ್, ಅಭ್ಯಂಗ ಚಿಕಿತ್ಸೆ ಭಾಳ ಒಳ್ಳೆಯದಾಗುತ್ತೆ. ಶಾಂತೋ ಅಗ್ನಿ ಮೃಯತೆ ಅಂತ ಹೇಳ್ತಾರೆ. ಅಂದರೆ ಅಗ್ನಿ ಶಾಂತವಾದರೆ ಮನುಷ್ಯ ಸಾಯ್ತಾನೆ. ಅಂಥ ಅಗ್ನಿ ತತ್ವವನ್ನು, ಜಠರಾಗ್ನಿ, ಪ್ರಮುಖವಾಗಿರ್ತಕ್ಕಂಥ ಅಗ್ನಿ ಜಠರಾಗ್ನಿಯನ್ನು ಉದ್ದೀಪನಗೊಳಿಸಲಿಕ್ಕೆ, ಅಗ್ನಿ ಕ್ರಿಯಾಶೀಲವಾಗಿರಲಿಕ್ಕೆ ನಾಭಿಯ ಮಸಾಜು ಉತ್ತಮವಾದ ಪರಿಹಾರ ಅಂತ ಹೇಳ್ಬೋದು. ಇದು ನೈಸರ್ಗಿಕವಾಗಿರುವ ಪ್ರಾಕೃತಿಕ ಹೋಮ ಅಂತಲೂ ಕೂಡ ಕರೀಬೋದು ಇದನ್ನು. ಅಂದರೆ ಇಲ್ಲಿ ವೇಸ್ಟ್ ಆಗೋದಿಲ್ಲ. ಎಣ್ಣೆಯನ್ನು ಹಾಕಿದಾಗ ಈ ನಾಭಿ ಕುಂಡಲದ ಒಂದು ಅಗ್ನಿಗೆ ಅದು ಪೂರಕವಾಗಿ ಒಂದು ಉತ್ತೇಜನವನ್ನು ನೀಡುತ್ತದೆ. ಅದು ಪ್ರಖರವಾಗಿ, ಜಠರಾಗ್ನಿ ಪ್ರಖರವಾಗಿ ಕೆಲಸ ಮಾಡಲಿಕ್ಕೆ ಇದು ಒಂದು ಉತ್ತಮವಾದ ಔಷಧಿಯ ಕೆಲಸ ಮಾಡುತ್ತೆ. ಅದಕ್ಕೆ ನಾಭಿಯ ಮಸಾಜ್ ಮಾಡೋದ್ರಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಕಮ್ಮಿ ಆಗಲಿಕ್ಕೆ ಉಪಯೋಗ ಆಗುತ್ತೆ. ಲಿವರ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಕಿಡ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಕರುಳುಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಪಿತ್ತಕೋಶ ಚೆನ್ನಾಗಿ ಕೆಲಸ ಮಾಡುತ್ತೆ. ಡಯಾಬಿಟಿಸ್ಗೆ, ಮುಖ್ಯವಾಗಿ ಪ್ಯಾಂಕ್ರಿಯಾಸಿನ ತೊಂದರೆಗಳ ಕಾರಣ ಆಗಿರ್ತವೆ, ಅದು ಕೂಡ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಈ ನಾಭಿ ಎಣ್ಣೆ ಚಿಕಿತ್ಸೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇದನ್ನು ಪ್ರತಿ ದಿವಸ ಕೊನೆಯವರೆಗೂ ಇಡೀ ಜೀವನ ಪರ್ಯಂತ ಬೇಕಾದ್ರೆ ಮಾಡ್ಕೋಬೋದು. ಒಂದು ಅರ್ಧ ಚಮಚ ಎಣ್ಣೆ ತೊಗೊಂಡು ಹೊಕ್ಕಳ ಸುತ್ತಲೂ ಒಂದು 10 ನಿಮಿಷ ಮಸಾಜ್ ಮಾಡಿಕೊಂಡು ಒಂದು 4 ಹನಿ ಎಣ್ಣೆ ಹೊಕ್ಕಳಿ ಹಾಕೊಂಡು ಮಲ್ಕೊಳ್ಳಿ. 100 ವರ್ಷ ಆರೋಗ್ಯ, ನೆಮ್ಮದಿಗೆ ಇದು ಉತ್ತಮವಾದ ಆರೋಗ್ಯ ಸೂತ್ರವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ವಿಚಾರವನ್ನು ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಸ್ಫೂರ್ತಿ. ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನ ಕೊಡಲಿಕ್ಕೆ ಅದು ಶಕ್ತಿ ಆಗುತ್ತೆ. ದಯವಿಟ್ಟು ಈ ವಿಚಾರವನ್ನು ಶೇರ್ ಮಾಡಿ. ದೇಹದಲ್ಲೆಲ್ಲ ಕಡೆ ಸರ್ಕ್ಯುಲೇಷನ್ ಆಗಬೇಕಂದ್ರೆ ನಾಭಿ ಬಹಳ ಮುಖ್ಯ. ನಮ್ಮ ಫ್ಯಾಟ್ ಮೆಟಾಬಲಮ್ ಚೆನ್ನಾಗಿರ್ಬೇಕಂತ ಹೇಳಿದ್ರೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗಿರಬೇಕಂದ್ರೆ, ದೇಹ ಚುರುಕಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು, ನಿದ್ರೆ ಚೆನ್ನಾಗಿ ಬರಬೇಕಂದ್ರೆ ನಾಭಿಯ ಮಸಾಜ್, ಅಭ್ಯಂಗ ಚಿಕಿತ್ಸೆ ಒಳ್ಳೆಯ ಚಿಕಿತ್ಸೆ ಅಂತಕ್ಕಂಥ ವಿಚಾರವನ್ನು ಮತ್ತೆ ನಿಮಗೆ ತಿಳಿಸ್ತಾ, ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆ ಶಿಬಿರದಲ್ಲಿ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಯಾವ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ಅಳವಡಿಸ್ಕೋಬೇಕಂತ ತಿಳಿಸ್ಕೊಡ್ತೇವೆ. ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ತೇವೆ. ನಾವೇ ಖುದ್ದಾಗಿ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ. ತಾವೆಲ್ಲ ಆ ಶಿಬಿರಕ್ಕೆ ಭಾಗವಹಿಸಿ. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.